ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತೊಗರಿಯ ಧಾರಣೆ ಏರಿಕೆ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ? ಕೆಲವು ರೈತರು ಕೂಡ ಕಮೆಂಟ್ ಮಾಡ್ತಾ ಇದ್ರಿ, ಏನಾಗುತ್ತೆ ಸರ್ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಈ ವಿಡಿಯೋ ಮಾಡಬೇಕಾಗಿ ಬಂತು. ಇವತ್ತಿನ ತೊಗರಿ ರೇಟ್ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡಿದ್ದೀನಿ. ನಮ್ಮದು ಕೂಡ FMC ಮಾರ್ಕೆಟ್ ಇದೆ. ನೀವೇನಾದರೂ ತೊಗರಿ ಸೇಲ್ ಮಾಡೋಂಗಿದ್ರೆ ಮಾಡ್ಬೋದಾಗಿರುತ್ತೆ ನೋಡಿ. ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ನಿಮ್ಗೆ ಏನಾದರೂ ಜಾಯ್ನ್ ಬಟನ್ ಕಾಣುತ್ತೆ, ಜಾಯ್ನ್ ಆದರೆ ಮೆಂಬರ್ ಆಗಿ ಆ್ಯಡ್ ಆಗ್ತೀರಾ ಅಂತ ಹೇಳ್ತಾ, ತೊಗರಿ ಧಾರಣೆ ಏರಿಕೆ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ ಅಂತ ನಾನು ನೋಡಿಬಿಡ. ಇಳಿಕೆ ಆಗಲು ಕಾರಣ ಏನಾಗಿರ್ಬೋದು ಅಂತಂದ್ರೆ ನಾನು ಆಲ್ರೆಡಿ ತಿಳಿಸಿದ ಹಾಗೆ ನಿಮ್ಗೆ ಒಂದನೇ ಪಾಯಿಂಟ್ ಬಂದ್ಬಿಟ್ಟು ಮಹಾರಾಷ್ಟ್ರ ಮಾಲ್ ಹಂತವಾಗಿ ಇನ್ನೂ ಸ್ವಲ್ಪ ಬರ್ತಾನೆ ಇದೆ ಅಂತ ಹೇಳ್ಬೋದು. ಅದು ಯಾವಾಗ ಕಡಿಮೆ ಆಗುತ್ತೆ ಅವಾಗ ಸ್ವಲ್ಪ ನಮ್ಮ ಕರ್ನಾಟಕದಲ್ಲಿ ಏರಿಕೆ ಆಗುವ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಾರಣ ಬಂದ್ಬಿಟ್ಟು ನೋಡಿ, ತೊಗರಿ ಧಾರಣೆ ಏರಿಕೆ ಆಗಲು ಏನು ಪ್ಲಸ್ ಪಾಯಿಂಟ್ ಅಂತಂದ್ರೆ 60ರಿಂದ 65% ಏರಿಕೆ ಆಗುವ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. 40% ಇಳಿಕೆ ಆಗುವ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. 100% ಅಂತೂ ಕೊಡೋಕ್ಕಾಗಲ್ಲ. ಮಾರ್ಕೆಟ್ ಅಂದಮೇಲೆ ಅಪ್ ಆ್ಯಂಡ್ ಡೌನ್ ಕಾಮನ್ ಆಗಿರುತ್ತೆ ಅಂತ. ಈ ವರ್ಷದಲ್ಲಿ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಏರಿಕೆ ಕಾಣ್ಬೋದಂತ ಯಾವ ಅಂದಾಜಿನ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ, ಈ ನೆಕ್ಸ್ಟ್ ಬರುವ ಯುಗಾದಿ ಹಬ್ಬಕ್ಕೆ ತೊಗರಿಯ ವಹಿವಾಟು ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಹೇಳೋಕ್ಕಾಗಲ್ಲ, ಏರಿಕೆ ಆದರೂ ಆಗ್ಬೋದು ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಮತ್ತೆ ತೊಗರಿ ರೇಟ್ ಬಂದರೆ ಈ ಯೂಟ್ಯೂಬ್ ಚಾನಲಲ್ಲಿ ಖಂಡಿತವಾಗಿಯೂ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಜಾಯ್ನ್ ಆಗಿ ಅಂತ ಹೇಳ್ತಾ ಇರೋದು. ಇವತ್ತಿನ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಕಲಬುರಗಿಯಲ್ಲಿ 7,600 ರೂಪಾಯಿಂದ ಹಿಡಿದು 8,550 ರೂಪಾಯಿ ಪ್ರತಿ 100 kg ಆಗಿದೆ. ಟಾಪ್ ಕ್ವಾಲಿಟಿ ರೇಟ್ ಆಗಿರುತ್ತೆ ನೋಡಿ. ಅದೇ ರಾಯಚೂರು ಮಾರ್ಕೆಟ್ನಲ್ಲಿ ಬಂದ್ಬಿಟ್ಟು 7,800 ರೂಪಾಯಿಂದ ಹಿಡಿದು 8,300 ರೂಪಾಯಿಗೂ ಕೂಡ ಪ್ರತಿ 100 kg ಆಗಿದೆ ಅಂತ ಹೇಳ್ಬೋದು. ಇದು ಕೆಲವೊಂದು ಮಾರ್ಕೆಟ್ ಇವತ್ತು ಬಂದಿರುತ್ತೆ, ಯಾಕಂದ್ರೆ ಸಂಡೇ ಆಗಿರುವ ಕಾರಣ. ಯಾದಗಿರಿ ಮಾರ್ಕೆಟ್ನಲ್ಲಿ ಇವತ್ತಿನ ಪ್ರೈಸ್ ಬಂದ್ಬಿಟ್ಟು 7,800 ರೂಪಾಯಿಂದ ಹಿಡಿದು 8,450 ರೂಪಾಯಿಗೂ ಕೂಡ ಪ್ರತಿ 100 kg ಆಗಿದೆ ಅಂತ ಹೇಳ್ಬೋದು. ಅದೇ ವಿಜಯಪುರ ಮಾರ್ಕೆಟ್ನಲ್ಲಿ ಇವತ್ತಿನ ಪ್ರೈಸ್ ಬಂದ್ಬಿಟ್ಟು 7,200 ರೂಪಾಯಿಂದ ಹಿಡಿದು 7,500, 7,800 ರೂಪಾಯಿಗೂ ಕೂಡ ಪ್ರತಿ 100 kg ಆಗಿದೆ ಅಂತ ಹೇಳ್ಬೋದು. ಈ ಮಾಹಿತಿ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಂತಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಧನ್ಯವಾದಗಳು.